ಸಂಗೋ ನಹಂ ವಾದಿ ಧೃತ್ಯುತ್ಸಾಹ ಸಮನ್ವಿತಃ ಸಿದ್ಧ್ಯ ಸಿದ್ಧ್ಯೋರ್ನಿರ್ವಿಕಾರಃ ಕರ್ತಾ ಸಾತ್ವಿಕ ಉಚ್ಯತೆ. ರಾಗಿ ಕರ್ಮಫಲ ಪ್ರೇಪ್ಸುಃ ಲುಬ್ಧೋ ಹಿಂಸಾತ್ಮಕೋ ಶುಚಿಃ ಹರ್ಷಶೋಕಾನ್ವಿತಃ ಕರ್ತಾ ರಾಜಸಃ ಪರಿಕೀರ್ತಿತಃ. ಅಯುಕ್ತಃ ಪ್ರಾಕೃತಸ್ತಬ್ಧಃ ಶಠೋ ನೈಷ್ಕೃತಿಕೋಲಸಃ ವಿಷಾದಿ ದೀರ್ಘಸೂತ್ರೀ ಚ ಕರ್ತಾ ತಾಮಸ ಉಚ್ಯತೆ. ಯಾವುದೇ ರೀತಿಯಾದಂತಹ ಕೆಲಸಗಳಲ್ಲಿ ಬಂಧನಕ್ಕೊಳಗಾಗದೆ, ಯಾವುದೇ ರೀತಿ ಅಹಂ ಇಲ್ಲದೆ ದೃಢ ಮನಸ್ಥಿತಿಯವನಾಗಿ ಉತ್ತೇಜನದಿಂದ ಇರುವವನು, ಹಾಗೆ ಕೆಲಸವನ್ನು ಮಾಡಬಲ್ಲವನು. ಮತ್ತೆ ಇವೆಲ್ಲದರ ಜೊತೆಗೆ ಆ ಕೆಲಸದ ಯಾವುದೇ ರೀತಿಯಾದಂತಹ ಗೆಲುವು ಅಥವಾ ಸೋಲಿನ ಬಗ್ಗೆ ಅವನು ತಲೆ ಕೆಡಿಸ್ಕೊಳ್ಳದೆ ಕೆಲಸವನ್ನು ಮಾಡುವವನಾದರೆ ಅಂಥವನ್ನ ನಾವು ಸಾತ್ವಿಕ ಕೆಲಸದವನು ಅಂತ ಕರಿತೀವಿ. ಉತ್ಸಾಹ ಭರಿತನಾಗಿ ಅತಿಯಾದ ಕೆಲಸದ ಪ್ರತಿಫಲಕ್ಕೆ ಆಸೆಯನ್ನು ಪಡುತ್ತಾ ದುರಾಸೆಯಿಂದ ಹಾನಿಕಾರಕವಾಗಿ ಅಶುದ್ಧನಾಗಿ ಯಾವತ್ತಿಗೂ ಅವನ ಕೆಲಸದಲ್ಲಿ ಖುಷಿ ಮತ್ತೆ ದುಃಖದಲ್ಲೇ ತೊಡಗಿರುವವನನ್ನ ರಾಜಸಿಕ ಮನಸ್ಥಿತಿಯ ಕೆಲಸದವನು ಅಂತ ಕರಿತೀವಿ. ಪ್ರಾಕೃತಿಕವಾಗಿ ಅವನಿಗೆ ಬರುವಂತಹ ಕೆಲಸಗಳು ಅಂದರೆ ಯಾವುದೇ ರೀತಿಯಾದಂತಹ ಅವನಿಗೆ ಆದೇಶಗಳನ್ನು ಕೊಟ್ಟರೆ ಅದನ್ನು ಅವನು ಒಂದ್ಸತಿ ಜಾಸ್ತಿ ಮಾಡೋದು, ಒಂದ್ಸತಿ ಕಡಿಮೆ ಮಾಡೋದು ಅಂದರೆ ಅಸ್ಥಿರತೆ. ಇದರಿಂದ ಕೂಡಿ ಯಾವಾಗಲೂ ವಾಸ್ತವಿಕ ಬಗ್ಗೆ ಅಂದರೆ ವಸ್ತುಗಳ ಮೇಲೆ ದುರಾಸೆ ಮತ್ತು ಮಂಡತನ, ಬೇರೆಯವ್ರನ್ನ ಮೋಸ ಮಾಡೋದು, ಬೇರೆಯವರ ಅವಹೇಳನೆ ಮಾಡುವುದರಲ್ಲಿ ಪಾಂಡಿತ್ಯವನ್ನು ಪಡೆದಿರುವುದು, ಮತ್ತು ಆಲಸ್ಯ, ಹಾಗೆ ಎಲ್ಲ ಕೆಲಸವನ್ನು ಮುಂದೆ ಮಾಡೋಣ ಅನ್ನುವ ಒಂದು ಯೋಚನೆಯಲ್ಲಿ ಇರುವವನು. ಈ ಎಲ್ಲ ಥರದ ಕೆಲಸದವನನ್ನು ನಾವು ತಾಮಸಿಕ ಕೆಲಸದವನು ಅಂತಲೇ ಕರಿತೀವಿ.